ಒಂದು ಘಟನಾ ಇದು. ದೊಡ್ಡೂರ, ಅಲ್ಲೊಂದು ಆರ್ಟ್ ಗ್ಯಾಲರಿ ಅಂದರೆ ಕಲಾಭವನ, ಬಹಳ ಸುಂದರವಾದ ಕಲೆಗಳನ್ನು, ಚಿತ್ರಕಲೆಯನ್ನು ಪ್ರದರ್ಶಿಸುವಂಥ, ಮೂರ್ತಿಗಳನ್ನು ತಯಾರು ಮಾಡುವಂಥ ಸುಂದರವಾದಂಥ ಭವನ ಅದು. ಅಲ್ಲಿ ಜಗತ್ತಿನ ಶ್ರೇಷ್ಠ ವ್ಯಕ್ತಿಗಳು ಅಲ್ಲಿ ಚಿತ್ರಗಳನ್ನು ಬರಿತಾ ಇದ್ರು, ಅವುಗಳನ್ನು ಪ್ರದರ್ಶನ ಮಾಡ್ತಿದ್ರು. ಒಬ್ಬ ದೊಡ್ಡ ಸಿರಿವಂತ, ಬಹಳ ದೊಡ್ಡ ಸಿರಿವಂತ, ಆತ ಪ್ರದರ್ಶನಕ್ಕೆ ಹೋದ. ಅಲ್ಲೊಂದು ಸುಂದರವಾದಂಥ ಚಿತ್ರ, ಅದಕ್ಕೆ ಎಲ್ಲರೂ ಬಹಳ ಕೊಂಡಾಡಿದರು, ಅದನ್ನು ಕೊಂಡಾಡಿದರು. ಅದಕ್ಕೆ 1ನೇ ನಂಬರ ಕೊಟ್ಟರು ಪ್ರದರ್ಶನದಲ್ಲಿ. ಜಗತ್ತಿನಲ್ಲಿಯೇ ಶ್ರೇಷ್ಠ ಹೂ ಚಿತ್ರ, ಪುಷ್ಪದ ಚಿತ್ರ. ಆ ಚಿತ್ರ ನೋಡ್ದ, ಅವಾಗ ಒಂದಿಷ್ಟು ಇಂಥ ಚಿತ್ರ ನನ್ನ ಮನೆಯೊಳಗಿರಬೇಕು ಅಂದರೆ ಜಗತ್ತು ನನ್ನನ್ನು ಮೆಚ್ಚಿಕೋತದಂತ ಹೊರಟ. ಅಲ್ಲಿ ನಡೀತಾವ ಈಗ ಒಂದೊಂದು ಚಿತ್ರದ ಬೆಲೆ ಲಕ್ಷ ಅಲ್ಲ, 10 ಲಕ್ಷ ಅಲ್ಲ, ಕೋಟಿಗಟ್ಟಲೆ ಮಾರಾಟ ಆಗುತ್ತೆ. ಅಂಥ ಚಿತ್ರದು ಅದಕ್ಕೆ 1 ಕೋಟಿ ರೂಪಾಯಿ ಕೊಟ್ಟು ತಗೊಂಡು ಬಂದ. ಎಲ್ಲರೂ ಕೊಂಡಾಡಿದರು, ಎಲ್ಲರೂ ಕೊಂಡಾಡಿದರು. ಮನೆಗೆ ಬಂದವರೆಲ್ಲ ಆ ಚಿತ್ರವನ್ನು ನೋಡಿ ಅಷ್ಟು ಕೊಂಡಾಡ್ತಾ ಇದ್ರು. ಏನು ಮಹಾನುಭಾವ, ನಿನ್ನ ಕಲಾಭಿರುಚಿ ಮೆಚ್ಚಿಕೊಳ್ಳುವಂಗದೆ. ಜಗತ್ತಿನಲ್ಲಿ ಯಾವ ಮನೆಗಳಲ್ಲಿರದಂಥ ಅದ್ಭುತ ಈ ಸುಂದರ ಪುಷ್ಪದ ಚಿತ್ರವನ್ನು ತಂದಿಯಲ್ಲ, ಎಂಥ ಅದ್ಭುತ ಚಿತ್ರ ಅಂತಿದ್ರು. ಬಂದವರಿಗೆಲ್ಲ ಉಣಿಸ್ತದ್ದ, ತಿನ್ನಿಸ್ತದ್ದ, ಯಾಕೆ ಚಿತ್ರ ಹೊಗಳ್ತಿದ್ರು. ಎಷ್ಟು ವಿಚಿತ್ರದ. ಆ ಬಳಿಕ ಒಬ್ಬ ಬಂದ, ಅವ್ರ ಮನೆಗೆ ಬಂದ. ಆತ ಬಹಳ ದೊಡ್ಡ ಸಂತ. ಹೀಗೆ ಒಳಗೆ ಬಂದ. ಆ ಮನೆ ಸುತ್ತ ಮುತ್ತ ಸಾವಿರ ಹೂಗಂಟಿಗಳು. ಆತ ಹೋಗಿ ಆ ಹೂಗಂಟಿಗಳ ಮಧ್ಯ ಕೂತ. ಮನೆ ಮಾಲೀಕ ತಾವು ಬಹಳ ದೊಡ್ಡವರು, ನಾನೊಂದು ಒಳಗೆ ಸುಂದರವಾದ ಚಿತ್ರ ತಂದಿದ್ದೇನೆ, ಅದು ಕೋಟಿ ಬೆಲೆ ಬಾಳುವಂಥ ಚಿತ್ರ, ಅದನ್ನು ತಾವು ಒಳಗೆ ಬಂದು ನೋಡಬೇಕು ಅಂದ. ಆವಾಗ ಸಂತ ಹೇಳ್ದ, ಹೊರಗೆ ಸಾವಿರ ಜೀವಂತ ಹೂಗಳೇ ಇರುವಾಗ ಇನ್ಯಾವ ಹೂವ ನೋಡೋದದೆ ಒಳಗೆ. ಅದಕ್ಕೆ ಅವ ಹೇಳ್ದ, ಮನೆ ಮಾಲೀಕ, ಅದಕ್ಕೆ ಕೋಟಿ ರೂಪಾಯಿ. ಆದ್ರೆ ಏನಾಯಿತು ಅಂದ ಸಂತ, ಅವು ಬದುಕಿಲ್ಲ, ನಿನ್ನ ಹೂವ ಬದುಕಿಲ್ಲ. ಇಲ್ಲಿ ಇಷ್ಟು ಹೂಗಳದಾವ, ಕೋಟಿ ಯಾಕೆ ಬೇಕಾಗಿತ್ತು ನಿನಗೆ? ಜೀವಂತ ಹೂಗಳಿವ, ಅವು ಮನುಷ್ಯ ಬರೆದ ಹೂಗಳು. ಇದು ಪರಮಾತ್ಮ ನಿಸರ್ಗ ದೇವತೆ ಬರೆದಂಥ ಹೂಗಳಿವು, ಜೀವಂತ ಹೂಗಳು, ಲಿವಿಂಗ್ ಫ್ಲವರ್ಸ್. ಇಲ್ಲಿರುವ ಬಣ್ಣ ಜೀವಂತ ಬಣ್ಣ, ಇಲ್ಲಿರುವ ವಾಸನೆ ಜೀವಂತ ವಾಸನೆ. ನಿನ್ನ ಹೂವ ಅರಳೋದು ಇಲ್ಲ, ಬಾಡೋದು ಇಲ್ಲ. ಈ ಹೂಗಳು ಅರಳುತ್ತಾವ, ಬಾಡ್ತಾವ. ಸಾಹುಕಾರನೇ, ಶ್ರೀಮಂತನೇ, ನಿನಗ ಗೊತ್ತಿಲ್ಲ, ಇಷ್ಟೆಲ್ಲ ಹೂವ ಸುತ್ತ ಮುತ್ತ ಇರುವಾಗ ಒಂದು ಚಿತ್ರ ತಂದಿಯಲ್ಲ, ಎಷ್ಟು ವಿಚಿತ್ರದ ನಿಂದು. ಯಾವುದು ನಿಜವಾದ ಸಂಪತ್ತ ಯಾವುದು ಗೊತ್ತಿರಬೇಕು. ಒಂದೊಂದು ಹೂವಿನ ಬೆಲೆ ಕೋಟಿ ಎಲ್ಲ ಬೆಲೆ ಕಟ್ಟಲಿಕ್ಕಾಗೋದಿಲ್ಲದ. ಜಗತ್ತನ್ನು ರೂಪಿಸಿದ್ದೇ ಹೂವ. ಹೂವಿಲ್ಲ ಹಣ್ಣಿಲ್ಲ, ಹೂವಿಲ್ಲ ಕಾಳಿಲ್ಲ, ಹಣ್ಣಿಲ್ಲ ಕಾಳಿಲ್ಲ ಜೀವಿಲ್ಲ, ಅಷ್ಟೇ ಈ ಜಗತ್ತಿನಲ್ಲಿ. ಅಷ್ಟು ಅದ್ಭುತ ಆದದ್ದು. ನೋಡು ಮನುಷ್ಯನೇ, ನೋಡಿ ಆನಂದ ಪಡೋದಕ್ಕೆ ರೊಕ್ಕ ಬೇಕಾಗಿಲ್ಲ. ಒಂದು ಚಿತ್ರ ತಂದ ಮನೆಗೆ ಹಾಕದ ಬಳಿಕ ನಾನು ಸಂತೋಷ ಪಡ್ತೀನಿ ಅಂದ್ರೆ ಎಷ್ಟು ದಿವಸ ನೋಡವ?
ಅದು ಸುಮ್ಮನೆ ಜೀವಂತ ಅಲ್ಲದ ನಿರ್ಜೀವ ಚಿತ್ರ. ಇಲ್ಲಿ ನೋಡು. ಅವಾಗ ತೋಟಿಗ ಹೇಳ್ದ, ಸಂತರೆ, ನಮ್ಮ ಮಾಲೀಕರಿಗೆ ದಿನಾ ಹೇಳ್ತೇನೆ ಬರ್ರಿ ನಮ್ಮ ತೋಟಕ್ಕಂತೂ ಒಂದು ದಿವಸ ಬಂದಿಲ್ಲ ಮಾಲೀಕ. ಅವನಿಗೆ ಇದು ಕಂಡೇ ಇಲ್ಲ. ಕೃತ್ರಿಮ ಚಿತ್ರಗಳ ಬೆನ್ನತ್ತಿ ಹೊರಟವರು ನಮ್ಮ ಮಾಲೀಕರು. ಆದರೆ ಅವರು ಸುತ್ತೇ ಭಗವಂತ ಸೌಂದರ್ಯವನ್ನ ದಿನದಿನವೂ ಅರಳಿಸಿ ಬಿಡ್ತಾನ. ಆದರೆ ನೋಡ್ಲಿಕ್ಕೆ ಹ್ಯಾಸ್ ನೋ ಐಸ್ ಟು ಎಂಜಾಯ್, ಸಿ ಅಂಡ್ ಎಂಜಾಯ್ ದ ಬ್ಯೂಟಿ ಆಫ್ ದ ಲಿವಿಂಗ್ ಫ್ಲವರ್ಸ್. ಎಲ್ಲದೆ ಜೀವನವನ್ನು ಶ್ರೀಮಂತ ಮಾಡೋದು ಅನುಭವಗಳ ಮೂಲಕ, ಕೆಲಸದ ಮೂಲಕ. ಕೆಲಸ ಮಾಡೋದು, ಅಲ್ಲಿ ಒಂದಿಷ್ಟು ಹೂ ಬೆಳೆಸೋದು, ನೋಡು ಒಂದಿಷ್ಟು ಹಣ್ಣ ಬೆಳೆಸೋದು, ಅದೇ ದೇವನ ಕೆಲಸ.